ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಸ್ಟೋರಿ ಇದೆ ನೋಡೋಣ. ಅದಕ್ಕೆ ಮುಂಚೆ ನೀವು ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ಕತೆ ನೋಡಿ, ಗೊತ್ತಾಗುತ್ತೆ ನಿಮಗೇನೆ ನಾಳಿನ ಎಪಿಸೋಡ್ ಏನು ಬರ್ಬೋದು ಅಂತ ಹೇಳ್ಬಿಟ್ಟು. ಇಲ್ಲಿ ಈ ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಪೂಜೆ ಮಾಡೋಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಇವರಿಬ್ಬರು ಗಂಡ ಹೆಂಡ್ತಿ. ಆದರೆ ರ್ಯಾಂಬೋ ಮತ್ತು ಅವನು ಕೆಲಸ ಮಾಡ್ತಿರ್ತಾನೆ ಅಲ್ಲಿ. ಅವರು ಅವ್ರ ಅಮ್ಮ ಕರೆದು ಬಿಟ್ಟು ಹೇಳ್ತಾರೆ, ಏನಕ್ಕ ಅಂತ ಬರ್ತಾನೆ. ಬಂದಾಗ ಮತ್ತು ಇವತ್ತು ಐಶ್ವರ್ಯನ ನೀನು ಬ್ಯೂಟಿ ಪಾರ್ಲರಿಗೆ ಕರ್ಕೊಂಡೋಗು, ಅವಳಿಗೆ ಒಬ್ಬಳೇ ಹೋಗೋದು ಸರಿಯಾಗಲ್ಲ, ಅರ್ಶಿನದ್ದು ನೀರು ಮೈ ಮೇಲೆ ಹಾಕಿದೆ, ಇವಾಗ ಹಂಗೆ ಒಬ್ಬಳೇ ಹೋಗೋಕ್ಕಾಗಲ್ಲ ಅಂತ. ಆಮೇಲೆ ಸರಿ ಅಂತಾನೆ, ಸರಿ ಅಕ್ಕ ಅಂತಾನೆ. ಅವನ ಜೊತೆ ನಾನು ಹೋಗೋದು, ಅವನ ಜೊತೆ ಹೋಗಲ್ಲ, ಅವ್ನು ಹಂಗೆ ಹಿಂಗೆ ಅಂತ ಅವಳು ರೇಗ್ತಾಳೆ. ರೇಗ್ದಾಗ ಇವನು ನಾನು ಕರ್ಕೊಂಡು ಹೋಗಲ್ಲ ಅಂತಾನೆ. ಅವಳು ನಾನು ನಿನ್ನ ಜೊತೆ ಬರಲ್ಲ ಅಂತಾಳೆ. ಆಮೇಲೆ ಮಧ್ಯದಲ್ಲಿ ಅವರಮ್ಮ ಬಂದು ಸುಮ್ಮನಿರಿ ಅಂತ ಸುಮ್ಮನಿರಿಸ್ಬಿಟ್ಟು, ನಿನಗೆ ಗೊತ್ತಾಗಲ್ಲ, ನೀನು ಒಬ್ಬಳೇ ಹೋಗೋದು ಬೇಡ, ಅವನ ಜೊತೆ ಹೋಗು, ರ್ಯಾಂಬೋ ಜೊತೆ ಹೋಗು ಅಂತೇಳಿ ಕಳಿಸ್ತಾಳೆ. ಅವಳ ಕೈಯಲ್ಲಿ ಕೀ ಇರುತ್ತೆ, ಕಾರ್ ಕೀ ಕಿತ್ಬಿಟ್ಟು ಇವನ ಕೈಗೆ ಕೊಟ್ಬಿಟ್ಟು ಹೋಗು ನೀನು ಕರ್ಕೊಂಡು ಹೋಗು ಅಂತ ಕಳಿಸ್ತಾಳೆ. ಆವಾಗ ಸರಿ ಅಂತೇಳ್ಬಿಟ್ಟು ಹೋಗ್ತಾಳೆ ಅವಳು. ಉದ್ದಕ್ಕೂ ಕಾರಲ್ಲಿ ಜಗಳಾಡ್ಕೊಂಡೇ ಹೋಗ್ತಾರೆ ಇಬ್ಬರೂ. ಅಷ್ಟು ಜೋರು ಜಗಳಾಡ್ತಾರೆ. ಇಲ್ಲೂ ಅಷ್ಟೇ, ನಿನ್ನನ್ನು ನಾನು ಕರ್ಕೊಂಡು ಹೋಗಲ್ಲ, ನಿನ್ನ ಜೊತೆ ನಾನು ಬರಲ್ಲ, ನಾನು ಕರ್ಕೊಂಡು ಹೋಗಲ್ಲ, ನಿನ್ನ ಜೊತೆ ನಾನು ಬರಲ್ಲ ಅಂತ ಹಿಂಗೇ ಉದ್ದಕ್ಕೂ ಹಿಂಗೆ ಜಗಳಾಡ್ತಾನೇ ಇರ್ತಾರೆ. ಮಧ್ಯೆ ಅವಳು ಸಮಾಧಾನ ಮಾಡ್ತಿರ್ತಾಳೆ. ಅಷ್ಟೊಂದು ವಹಿಸ್ಕೊಂಡು ಬರ್ತೀಯಲ್ಲ ಮಮ್ಮಿ, ಏನಾಗಬೇಕು, ಇವ್ನು ಹೆಂಗೆ ಗೊತ್ತು ನಿನಗೆ ಅಂತ, ನೀನು ಹುಟ್ಟೋಕ್ಕಿಂತ ಮೊದಲೇ ಗೊತ್ತು ಅಂದ್ಬಿಡ್ತಾಳೆ ಒಂದು ಮಾತು. ಹಂಗೆ ಅಂದಾಗ ಮುಖ ನೋಡ್ತಾಳೆ. ಮತ್ತೆ ಕರ್ಕೊಂಡೋಗು ಅರ್ಜೆಂಟು ಅವಳನ್ನ ಬ್ಯೂಟಿ ಪಾರ್ಲರಿಗೆ ಕರ್ಕೊಂಡೋಗಿ ಬರೋಗು ಅಂತೇಳಿ, ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ಅವಳನ್ನ ಬ್ಯೂಟಿ ಪಾರ್ಲರಿಗೆ ಕರ್ಕೊಂಡೋಗು ಅಂತೇಳಿ ಹೇಳ್ಬಿಟ್ಟು ಕಳಿಸ್ತಾಳೆ. ಅವಳು ಇಬ್ಬರೂ ಕಾರಲ್ಲಿ ಹೋಗ್ತಾ ಉದ್ದಕ್ಕೂ ಕಿತ್ತಾಡ್ತಾರೆ. ಮಾತಾಡಬೇಡ, ಫೋನ್ ಹಿಡಿಬೇಡ, ನಗಬೇಡ, ಹಾಗೆ ಹಿಂಗೆ ಅಂತೆಲ್ಲ ಹಿಂಸೆ ಕೊಡ್ತಾಳೆ. ಎಲ್ಲದಕ್ಕೂ ಓಕೆ ಅಂದ್ಕೊಂಡು ಹೋಗ್ತಾನೆ. ಆಮೇಲೆ ಅಲ್ಲಿ ಮನೇಲೂ ಜಗಳಾಡಿದಾಗ ಮನೇಲಿ ಬ್ಯಾಡ್ಜ್ ಇದು ಟೈ ಇದಿರುತ್ತಲ್ಲ ಕತ್ತಲ್ಲಿ, ಅದನ್ನೇ ಬಿಚ್ಚಿಟ್ಬಿಟ್ಟು ನಾನು ಇರಲ್ಲ ಹೋಗ್ತೀನಿ ಅಂತ ಹೊಡ್ತಾನೆ. ಅಷ್ಟೊತ್ತಿಗೆ ಅವ್ರ ಅತ್ತೆನೇ ಅಲ್ಲಿ ಸಮಾಧಾನ ಮಾಡ್ತಾಳೆ. ಹೋಗ್ಬೇಡ, ಇರು ರ್ಯಾಂಬೋ, ನಿನ್ಗೆ ಗೊತ್ತಾಗಲ್ಲ, ಇರು ಅಂತೇಳಿ ಇರಿಸ್ತಾಳೆ. ಆಮೇಲೆ ಇವಳು ಅಷ್ಟೇ ತುಂಬಾ ಬಜಾರಿ, ಅವ್ನು ಕಂಡೆ ಅಂದ್ರಾಗಲ್ಲ, ಅವನ ಜೊತೆ ಜಗಳನೇ ಕಾಯ್ತಾಳೆ ಯಾವಾಗ ನೋಡಿದ್ರೂ. ಐಶ್ವರ್ಯ ಅಂತ ಹೆಸರಿಟ್ಟಿದ್ದಾರೇನೋ ಅಷ್ಟು ತಕ್ಕಾಗೇ ಇವಳು ಜಗಳನೂ ಆಡ್ತಾಳೆ ಯಾವಾಗ ನೋಡಿದ್ರೂ. ಅವ್ರ ಅಪ್ಪನ ಸಂಪಾದನೆ ಅಷ್ಟೊಂದು ಇರುತ್ತೆ, ಬೇಜಾನ್ ಸಂಪಾದನೆ ಮಾಡಿರ್ತಾನೆ, ಯಾರಿಗೂ ಕೇರ್ ಮಾಡೋಂಗಿರಲ್ಲ. ಹಾಗಾಗಿ ಬೇಜಾನ್ ಸಂಪಾದನೆ ಇರೋದ್ರಿಂದ ಇವಳಿಗೇನು ಆರಾಮಾಗ್ಬಿಡುತ್ತೆ ಖರ್ಚು ಮಾಡೋದಕ್ಕೆ ಎಲ್ಲದಕ್ಕೂ. ಇವಳು ಹೇಳಿದ್ದೇ ಎಲ್ಲ ನಡೆಯುತ್ತೆ. ಹಾಗಾಗಿ ಇವಳಿಗೆ ಜಂಬ ಜಾಸ್ತಿ. ಇವನು ಸರಿ ಅಂತೇಳಿ ಕರ್ಕೊಂಡು ಹೊರಟಾಗ ಉದ್ದಕ್ಕೂ ಕಾರ್ ಹತ್ತಿದಾಗಿಂದನೂ ಜಗಳನೇ ಕಾಯ್ತಾ ಇರ್ತಾರೆ ಇವರು. ಆಮೇಲೆ ಈ ಕಡೆ ಬಂದು ನೆಮ್ಮದಿ ಆಗುತ್ತೆ ಇವಳಿಗೆ, ಅವನ ಜೊತೆ ರ್ಯಾಂಬೋ ಜೊತೆ ಕಳಿಸೋದ್ನಲ್ಲ ಅಂತೇಳ್ಬಿಟ್ಟು ನೆಮ್ಮದಿಯಾಗಿ ಇವ್ರ ಗಂಡ ಹೆಂಡ್ತಿ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಅದೇ ದೇವಸ್ಥಾನಕ್ಕೆ ಅಲ್ಲಿಂದ ಜಯ ಮತ್ತು ಅವಳ ಫ್ರೆಂಡು ಅಲ್ಲಿಂದ ಬಸ್ ಇಳಿದು ಆಟೋ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ದೇವಸ್ಥಾನ ಸಿಕ್ಕುತ್ತೆ. ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಅವ್ರ ಮನೆ ಹುಡ್ಕೋಣಂತೆ ಅಂತ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಆಮೇಲೆ ಅವಳ ಫ್ರೆಂಡ್ ಹೇಳ್ತಾಳೆ, ನಾನು ಅಣ್ಕೈ ತೊಗೊಂಡು ಹೂವೆಲ್ಲ ತೊಗೊಬರ್ತೀನಿ, ನೀನು ಎಲ್ಲೂ ಹೋಗ್ಬೇಡ, ಇಲ್ಲೇ ಮೇಲೆ ಹೋಗಿರು ಅಂತ ಹೇಳ್ತಾಳೆ. ಆಯಿತು ಬಾ ಬೇಗ ಅಂತೇಳಿ ಕಳಿಸಿ ಈ ಕಡೆ ಗಂಡ ಫೋನ್ ಮಾಡ್ತಾನೆ, ಎಲ್ಲಿದ್ದೀಯಮ್ಮಿ ಅಂತೇಳಿ. ನಾನು ಬೆಂಗಳೂರಿಗೆ ಹೋಗಾಯಿತು ಅಂತ. ಅಲ್ಲೆಲ್ಲಮ್ಮಿ ಹುಡುಕ್ತೀಯಾ, ಅಡ್ರೆಸ್ ಗೊತ್ತಿಲ್ದಲೆಯಾ, ರಾಮಣ್ಣ ಏನಾರು ನಿನಗೆ ಸಿಕ್ಕಿದ್ನಾ ಫೋನಿಗೆ ಅಂತ. ಇಲ್ಲ ಇನ್ನೂ ಸಿಕ್ಕಿಲ್ಲ ಅಂತ. ಆಮೇಲೆ ಅವನಿಗೆ ಫೋನ್ ಮಾಡ್ತಾರೆ, ನಾಟ್ ರೀಚಬಲ್ ಅಂತ ಬರುತ್ತೆ. ಯಾಕೆಂದರೆ ಇವಳು ಫೋನ್ ಎತ್ತಬೇಡ ಅಂದಿರ್ತಾಳಲ್ಲ, ಹಂಗಾಗಿ ಸ್ವಿಚ್ ಆಫ್ ಆಗಿರುತ್ತೆ. ಅವಳಿಗೆ ಫೋನ್ ಬರುತ್ತೆ, ಅವಳ ಲವರ್ ಅದೇ ಮದುವೆ ಆಗೋ ಹುಡುಗ ಫೋನ್ ಮಾಡಿದಾಗ ಅವಳು ಎತ್ಬೋದಂತೆ. ನಾನು ಎತ್ಬೋದು, ನೀನು ಎತ್ತಂಗಿಲ್ಲ ಫೋನು, ನೀನು ಪಿಕ್ ಮಾಡೋಂಗಿಲ್ಲ ಫೋನು ಅಂತ ಅವನಿಗೆ ಕಂಡೀಷನ್ ಹಾಕಿರ್ತಾಳೆ. ಹಾಗಾಗಿ ಅವ್ನು ಫೋನ್ ಎತ್ತಿರಲ್ಲ. ಇವಳು ಫೋನ್ ಮಾಡ್ತಾಳೆ, ಫೋನ್ ಎತ್ತಲ್ಲ. ಆಮೇಲೆ ಸರಿ ದೇವಸ್ಥಾನಕ್ಕಾರು ಹೋಗೋಣ, ಆಮೇಲಾದರೂ ಎತ್ತುತ್ತಾನೆ ನೋಡೋಣ ಅಂತೇಳ್ಬಿಟ್ಟು ದೇವಸ್ಥಾನಕ್ಕೆ ಮೆಟ್ಲತ್ತು ಹೋಗ್ತಾ ಇರ್ತಾಳೆ. ಇವ್ರ ಗಂಡ ಹೆಂಡ್ತಿ ದೇವಸ್ಥಾನದಲ್ಲಿ ದೇವ್ರಿಗೆ ಕೈ ಮುಗಿತಾ ಇರ್ತಾರೆ, ಪೂಜೆ ಮಾಡಿಸ್ತಾ ಇರ್ತಾರೆ. ಅದು ನೋಡಿಬಿಟ್ಟು ಅಣ್ಣ ಸಿಕ್ಕಿದ್ರಲ್ಲ ಅಂಥೇಳಿ ಮಾತಾಡ್ಸೋಣ ಅಂಥೇಳಿ ಅಂದ್ಕೊಳ್ತಾಳೆ. ಆಮೇಲೆ ಬೇಡ ತಾಳು ಮಾತಾಡ್ಸೋದು ಅಂತೇಳ್ಬಿಟ್ಟು ಅವರಿಬ್ಬರು ಗಂಡ ಹೆಂಡ್ತಿ ಕೆಳಗಿಳಿದು ಹೋದ್ಮೇಲೆ ಮತ್ತೆ ಅದೇನೋ ಬಿಟ್ಟಿದ್ದೀನಿ ಅಂತ ಅವ್ನ ಮೇಲೆ ಬರ್ತಾನೆ. ಬಂದಾಗ ಇವಳನ್ನ ನೋಡ್ತಾನೆ, ಇವಳು ಅವನನ್ನು ನೋಡ್ತಾಳೆ. ಆಮೇಲೆ ಅಣ್ಣ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ. ಓ ಎಲ್ಲ ಚೆನ್ನಾಗಿದ್ದೀವಿ,
ಇಲ್ಲಿಗೂ ಬಂದು ಕುಸ್ಕೊಂಬಿಟ್ಯಾ, ಅಲ್ಲಿ ಕಾಟ ಕೊಟ್ಟು ಸಾಲದು ಅಂತ ಇಲ್ಲೂ ಬಂದಿದ್ದೀಯ ಅಂತ. ಅಣ್ಣ ಏನಣ್ಣ ನೀವು ಅಂತಂದರೆ, ಯಾರು ನಿಮ್ಮ ಅಣ್ಣ, ಸ್ವಂತ ಹುಟ್ಟಿದವಳು ನನ್ನ ಹೊಟ್ಟೆಯಲ್ಲಿ ಅಂತ ಹಂಗೆ ಜಗಳಕ್ಕೆ ಹೋಗ್ತಾನೆ. ಈ ಕಡೆ ಬಂದು ಜೈನ್ ಗಂಡ ಅತ್ತೆ ಫೋನಲ್ಲಿ ವಿಚಾರಿಸಿ ಬೇಗ ಬಂದುಬಿಡು ಅಂತ ಅಜ್ಜಿ ಹೇಳ್ಕೊಡುತ್ತೆ. ಬೇಗ ಬಂದುಬಿಡು, ನೀನು ಬರಲಿಲ್ಲ ಅಂದರೆ ಮನೆ ಸೇರಿಸಲ್ಲ ಅಂತೇಳಿ. ಆದರೆ ಅವಳು ಆಯಿತು ನೀವು ಸೇರಿಸೋದು ಬೇಡ ಅತ್ತೆ, ನಾನು ನನ್ನ ಮಗನ ಜೊತೆಗೆ ಇರ್ತೀನಿ ಬಿಡಿ ಅಂತೇಳಿ ಹೊರಟೇ ಬಿಡ್ತಾಳೆ. ನನ್ನ ಮಗನ ನೋಡಿಕೊಂಡೇ ನಾನು ಬರೋದು, ಅಲ್ಲಿವರೆಗೆ ನಾನು ಬರಲ್ಲ ಅಂತೇಳಿ ಹೊರಟೇ ಹೋಗ್ತಾಳೆ ಅವಳು. ಆಮೇಲೆ ಇವ್ರ ಅಮ್ಮ ಮಗ ಇಲ್ಲಿ ಮಾತಾಡಿಕೊಂಡು ಎಲ್ಲಿ ಹೋಗ್ತಾಳೋ ಏನು ಕತೆಯೋ, ಅವರು ಮನೆ ಬೆಂಗಳೂರು ವಸ್ತು, ಯಾವಾಗಲೂ ಹೋಗಿಲ್ಲ, ಏನು ಗೊತ್ತಿಲ್ಲ, ಹೆಂಗೆ ಹೋಗ್ತಾಳೆ ಏನು ಕತೆ ಅಂತೇಳಿ ಪಾಪ ಯೋಚನೆ ಮಾಡ್ತಾ ಇವರಿಬ್ಬರು ಮಾತಾಡ್ತಾ ಇರ್ತಾರೆ. ಅಜ್ಜಿ ಸೊಸೆಗೆ ಬೈತಾ ಇರುತ್ತೆ, ಗಂಡ ಸುಮ್ಮನಿರಮ್ಮ ಹಂಗೆ ಅನ್ಬೇಡ ಅಂತ ಇರ್ತಾನೆ. ಇವಳು ಹೋಗ್ಬಿಟ್ಟು ಇವ್ರ ಗಂಡ ಹೆಂಡ್ತಿ ದೇವ್ರಿಗೆ ಕೈ ಮುಗಿತಾ ನಿಂತಿರ್ತಾರೆ. ಅದಾದಮೇಲೆ ಅವಳು ಬರೋದನ್ನು ಇವ್ರು ನೋಡೋದು ಇಲ್ಲ, ಇವ್ರನ್ನ ಮಾತ್ರ ಅವಳು ನೋಡ್ತಾಳೆ. ನೋಡಿಬಿಟ್ಟು ಅಲ್ಲೇ ಮರೇಲಿ ನಿಂತ್ಕೊಂಡಿರ್ತಾಳೆ. ಆದರೆ ಇವರಿಬ್ಬರು ಪೂಜೆ ಮಾಡಿಸ್ಕೊಂಡು ಕೆಳಗೆ ಇಳಿದು ಹೋಗ್ತಾರೆ. ಆಮೇಲೆ ಆ ಹೂ ತರಕ್ಕೆ ಹೋದವಳು ಫ್ರೆಂಡು ಇನ್ನೂ ಬಂದಿರಲ್ಲ, ಅವಳು ಬರಲಿ ಅಂತ ಇವಳು ಕಾಯ್ತಾ ಇರ್ತಾಳೆ. ಅದು ಮಾತಾಡ್ಸಿದ್ದಕ್ಕೆ ಅವನು ಅಷ್ಟೊಂದು ಮಾತಾಡ್ತಾನೆ. ಆಮೇಲೆ ಇನ್ವಿಟೇಷನ್ನು ಕೊಡ್ತಾನೆ, ಪತ್ರಿಕೆ ಕೊಟ್ಟೆ ಅಂತ ಮದುವೆ ಬಂದುಬಿಡ್ಬೇಡ, ಸುಮ್ಮನೆ ಕೊಡ್ತಾಯಿದ್ದೀನಿ, ನೋಡಲಿ ಯಾವ ವೆರೈಟಿ ಪತ್ರಿಕೆ ಅಂತೇಳಿ ಕಣ್ಣಲ್ಲಾರ ನೋಡು, ಸಂತೋಷ ಪಡು ಅಂತೇಳಿ ಕೊಡ್ತಾಯಿದ್ದೀನಿ ಅಂತ. ಆಮೇಲೆ ಸರಿ ಅಂತೇಳ್ಬಿಟ್ಟು ಇಸ್ಕೋತಾಳೆ. ಇಸ್ಕೊಂಡು ನೋಡ್ತಾಳೆ. ಇವಳಿಗೆ ಯಾರು ಅಂತಲೂ ಗೊತ್ತಾಗಲ್ಲ. ಮಗಳು ಒಬ್ಬಳು ಅನ್ನೋದು ಗೊತ್ತು, ಮಗಳು ಮದುವೆ ಅನ್ನೋದು ಗೊತ್ತು ಅಷ್ಟೇ. ಅದೇ ಮರ್ಯಾದೆ ರಾಮಣ್ಣಂಗೆ ಮದುವೆ ಮಾಡೋಂಗೆ ಇಲ್ಲ ಲೈಫ್ ಲಾಂಗು ಅಂತ ಆಗಿರುತ್ತಲ್ಲ, ಅದ್ಯಾರೋ ಶಾಸ್ತ್ರದವ್ರು ಹೇಳೋರೆ ಅಂತ. ಹಂಗಾಗಿ ರಾಮಣ್ಣಂಗೆ ಮದುವೆ ಮಾಡೋಂಗಿಲ್ಲ ಅಂತ ಇವಳು ಅಂದ್ಕೊಂಡಿರ್ತಾಳೆ. ಅದಕ್ಕೆ ಶಾಂತಿ ಪರಿಹಾರ ಮಾಡ್ಬೋದು ಅನ್ನೋದು ಐಡಿಯಾನೇ ಇಲ್ಲ ಇವಳಿಗೆ. ಕೊನೆವರೆಗೂ ಮದುವೆ ಮಾಡೋಂಗಿಲ್ಲ ಅನ್ನೋದು ಇವಳು ಇಂಟೆನ್ಷನ್ ಆಗಿಬಿಟ್ಟಿರುತ್ತೆ. ಈ ಕಡೆ ನೋಡಿದ್ರೆ ಐಶ್ವರ್ಯಂಗೆ ಮದುವೆ ಫಿಕ್ಸ್ ಆಗಿದೆ, ಮದುವೆ ನಾಳೆ ಅನ್ನಂಗೆ ಇವಳು ಕೂಡ ಈ ಕಡೆ ಬಂದಿದ್ದಾಳೆ ಮಗನ ನೋಡೋ ಸಲುವಾಗಿ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಗುತ್ತೆ ಚೆನ್ನಾಗಿ. ಪೂಜೆ ಮಾಡಿಕೊಂಡು ಎಲ್ಲರೂ ಕೆಳಗೆ ಬರ್ತಾರೆ. ಕೆಳಗೆ ಬಂದಾಗ ಈ ಇಂಟೆನ್ಷನ್ ನಡೆಯುತ್ತೆ. ಇವನು ಪತ್ರಿಕೆ ಕೊಟ್ಬಿಟ್ಟು, ಐಶ್ವರ್ಯ ಅಪ್ಪ ಪತ್ರಿಕೆ ಕೊಟ್ಬಿಟ್ಟು ಅವಳಿಗೆ ಬಾಯಿಗೆ ಬಂದಂಗೆ ಕೂಡ ಬೈತಾನೆ. ನಮ್ಮ ಅಣ್ಣ ಹಂಗೆ ಅನ್ಬೇಡಿ ಅಣ್ಣ, ನನ್ನ ಗಂಡ ಅವತ್ತು ಆಸ್ತಿ ಮಾರಿ ನಿಮಗೆ ಕೊಟ್ಟಿಲ್ಲ ಅಂದಿದ್ರೆ ನೀವು ಇಷ್ಟು ಜೋರಾಗಿ ಬದುಕೋಕ್ಕಾಗ್ತಿತ್ತ ಅಂತ ಕೇಳ್ತಾಳೆ. ಏನು ಕೊಟ್ಟಿರೋದು ನಿನ್ನ ಗಂಡ? ಇಬ್ಬರು ಸ್ನೇಹಿತರು, ಅವಳ ಗಂಡನೂ ಇವನು ಸ್ನೇಹಿತರು. ಆದ್ರೂ ಇವನು ಶ್ರೀಮಂತ ಆಗೋವನೇ, ಅವನಿನ್ನೂ ಹಳ್ಳಿಲೇ ಇದ್ದಾನೆ, ಅದಕ್ಕೋಸ್ಕರ ಇವನು ಹಳ್ಳಿಲಿರೋರು ನೀವು ಅಂತೆಲ್ಲ ಕೀಳಿರಿಮೆಯಾಗಿ ಕಾಣ್ತಾನೆ. ಶಿವನ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯಿತು, ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ. ಇವ್ರು ಶ್ರೀಮಂತರೆಲ್ಲ ಬೇಜಾನ್ ದುಡ್ಡು ಕೊಟ್ಟಿರ್ತಾರೆ, ಬೇಜಾನ್ ಅಲಂಕಾರ ಕೂಡ ಮಾಡಿರ್ತಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿರೋದ್ರಿಂದ ದೇವರು ಎದ್ದು ಬಂತೇನೋ ಅನ್ನಂಗೆ ಕಾಣಿಸ್ತಾ ಇರುತ್ತೆ. ಶಿವನ ದೇವಸ್ಥಾನ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೌದು. ಮತ್ತು ಇವಳು ಇಲ್ಲೂ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ. ತುಂಬ ಅಲಂಕಾರ ಗ್ರ್ಯಾಂಡಾಗಿ ಮಾಡಿರೋದ್ರಿಂದ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಶಿವ ಎದ್ದು ಬರ್ತಿದ್ದಾನೇನೋ ಅನ್ನೋಂಗೆ ಕಾಣಿಸ್ತಾ ಇದೆ. ಇವರಿಬ್ಬರು ತುಂಬ ಕೃತಜ್ಞತೆ ಭಾವದಿಂದ ಕೈ ಮುಕ್ಕೊಂಡು ಕೇಳ್ಕೊತಿದ್ದಾರೆ, ಯಾವ ವಿಘ್ನನೂ ಬರ್ದಂಗೆ ನನ್ನ ಮಗಳು ಮದುವೆ ಆಗ್ಲಪ್ಪ ದೇವರೇ ಅಂತೇಳ್ಬಿಟ್ಟು. ಅಳಿಯ ಫ್ರಾಡು ಅಂತಲೂ ಗೊತ್ತಿಲ್ಲ, ಅಳಿಯನಪ್ಪ ಫ್ರಾಡು ಅಂತಲೂ ಇವ್ರಿಗೆ ಪಾಪ ಗೊತ್ತಿಲ್ಲ. ಯಾರು ತೋರಿಸಿದ್ರೋ ಏನೋ ಅವರಿಗೆ ಮದುವೆನ ಅವಳಿಗೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅವನ ಜೊತೆಗೆ. ಅದು ಮದುವೆ ಕೂಡ ನಡೆಯಲ್ಲ. ಮದುವೆ ನಡೆಯಲ್ಲ ಅಂದರೆ ಅವನು ಸರಿಯೇ ಇಲ್ವಲ್ಲ, ಇನ್ನು ಹೆಂಗೆ ಮದುವೆ ನಡೆಯುತ್ತೆ? ಇವಳು ಪಾಪ ನೋಡಿದ ತಕ್ಷಣ ತುಂಬ ಖುಷಿ ಆಗ್ಬಿಡುತ್ತೆ. ಏನೋ ಬೆಂಗಳೂರಲ್ಲಿ ನಮ್ಮ ಕಡೆಯವರೊಬ್ಬರು ಸಿಕ್ಕಿದ್ರಲ್ಲ ಅನ್ನೋ ಖುಷಿನಲ್ಲಿ ಹೋಗಿ ಅಣ್ಣ ಅಂತ ಮಾತಾಡ್ಸೋಕೆ ಹೋದರೆ ಅವನು ಕೆಟ್ಟದಾಗಿ ಮಾತಾಡಿ ಬೈದು ಅಂದು ಎಲ್ಲ ಮಾಡಿಬಿಡ್ತಾನೆ. ಎಲ್ಲ ಮಾತಾಡಿ ಎಲ್ಲ ಆದಮೇಲೆ ಪತ್ರಿಕೆನ ಕೊಟ್ಟು ತಗೋ ಇದನ್ನು ನೋಡು ಅಂತಂದು ಕೊಟ್ಟಿರೋದೇನಕ್ಕೆ ಅಂದರೆ ನಿನ್ನ ಮದುವೆಗೆ ಬಾ ಅಂತಲ್ಲ, ನೋಡಿಬಿಟ್ಟು ಹೆಂಗಿದೆ ಗ್ರ್ಯಾಂಡಾಗಿದೆ ಅಂತೇಳಿ ಹೊಟ್ಟೆ ಉರಿ ಪಟ್ಕೊಳ್ಳಿಂದ ಕೊಡ್ತಾಯಿದ್ದೀನಿ, ಎಲ್ಲರ ಮದುವೆಗೆ ಬಂದುಬಿಟ್ಟು ಆಮೇಲೆ ಅಂತಾನೆ. ಇವಳು ಹಿಂದಿಂದೆಲ್ಲ ನೆನ್ಕೋತಾಳೆ ಹೆಂಗಿತ್ತು ಆವತ್ತಿನ ಜೀವನ ಅಂತೇಳಿ. ಹಳೇ ಕಾಲದಲ್ಲಿ ಆವತ್ತಿನ ಇದು ಹಳ್ಳಿ ಲೈಫನ್ನು ನೆನ್ಕೋತಾಳೆ. ನೆನ್ಕೊಂಡು ಹಂಗಿದ್ದವರು ಹಿಂಗಾಗಿದ್ದಾರೆ, ಅದಕ್ಕೆ ಇಷ್ಟೊಂದು ಮಾತಾಡ್ತಾರಲ್ಲ ಇವರು ಅಂತೇಳ್ಬಿಟ್ಟು ಇಷ್ಟೊಂದು ಮಾತಾಡ್ತಾರಲ್ಲ ಅಂಥೇಳಿ ಇವಳು ಬೇಜಾರು ಮಾಡ್ಕೋತಾಳೆ. ಬೇಜಾರು ಮಾಡಿಕೊಂಡು ಆ ಹುಡುಗ ಆವಾಗ ಒಂದು 10 ವರ್ಷದವನಾಗಿರ್ತಾನೆ, ಆ ಹುಡುಗಿ ಒಂದು 8 ವರ್ಷದವಳು ಆಗಿರ್ತಾಳೆ. ಆವತ್ತು ಅವರು ಅಲ್ಲಿಂದ ಸಿಟಿಗೆ ಬಂದು ಒಂದು ಫ್ಯಾಮಿಲಿ ಸಿಟಿ ಬಂದು ಸೆಟ್ಲ್ ಆಯ್ತಾರೆ. ಇವರು ಊರಲ್ಲೇ ಉಳ್ಕೊತಾರೆ. ಹಾಗಾಗಿ ಅವರಿಗೂ ಕಾಂಟ್ಯಾಕ್ಟೇ ಇಲ್ದಂಗೆ ಆಯಿತು. ಎಲ್ಲಿದ್ದಾರೆ ಅನ್ನೋದು ಅವರಿಗೂ ಗೊತ್ತಿರಲ್ಲ,
ಇವರಿಗೂ ಗೊತ್ತಿರಲ್ಲ. ಇವತ್ತೇ ಸಿಕ್ಕಿದ ಖುಷಿಗೆ ಪಾಪ ಅವಳು ತುಂಬ ಖುಷಿ ಪಡ್ತಾಳೆ. ಆದರೆ ಇವನು ಹೊಟ್ಟೆ ಉರಿ ಪಡ್ತಾನೆ. ಇಂಥ ಬಡವ್ರನ್ನೆಲ್ಲ ನಾನು ನೋಡಲ್ಲ, ನನಗಿಷ್ಟ ಇಲ್ಲ, ಹಾಗೆ ಹೀಗೆ ಅಂದ್ಕೊಂಡು ಇದು ಮಾಡ್ತಾನೆ. ಈ ಕಡೆ ಬಂದರೆ ಬ್ಯೂಟಿ ಪಾರ್ಲರಿಗೆ ಹೋಗ್ಬೇಕಾದ್ರೆ ಉದ್ದಕ್ಕೂ ಗಲಾಟೆ ಮಾಡಿಕೊಂಡೇ ಹೋಗೋದು. ಇನ್ನು ಕಾರಲ್ಲಿ ಹೋಗ್ತಾನೆ ಇದ್ದಾರೆ. ಕಾರಲ್ಲಿ ಫೋನ್ ಮುಟ್ಟಬೇಡ, ಮಿರರಲ್ಲಿ ನೋಡಬೇಡ, ಮಾತಾಡಬೇಡ, ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ. ಅವಳು ಹೇಳೋ ಟಾರ್ಚರಿಗೆ ಕಾರ್ ನಿಲ್ಲಿಸಿ ಎಲ್ಲರೂ ಹೊರಟೋಗೋಣ ಅನ್ನಂಗೆ ಆಗ್ತಿದೆ. ಅಷ್ಟು ಬೇಜಾರಾಗೋವಷ್ಟು ನಡ್ಕೋತಿದ್ದಾಳೆ. ಆದರೂ ಇವನು ಅದನ್ನೆಲ್ಲ ಸಹಿಸ್ಕೊಂಡು, ಅಕ್ಕ ಏನಂತಾರೋ ಅಂತ ಸಹಿಸ್ಕೊಂಡು ಭಾಳ ಮಾಡಿಕೊಂಡು ಅವಳು ಹೇಳ್ದಂಗೆಲ್ಲ ಕೇಳ್ಕೊಂಡು ಹೋಗ್ತಾ ಇದ್ದಾನೆ. ಪಾಪ ಅವರಮ್ಮ ಆ ಟೈಮಿಗೆ ಫೋನ್ ಮಾಡ್ತಿದ್ದಾಳೆ. ಫೋನು ಎತ್ತಂಗಿಲ್ಲ, ಯಾರ್ದು ಫೋನು ಅಂತಲೂ ನೋಡೋಂಗಿಲ್ಲ. ಫೋನೇ ಮುಟ್ಬೇಡ ಅಂತ ಹೇಳ್ಬಿಟ್ಟಿದ್ದಾಳಲ್ಲ, ಹಂಗಾಗಿ ಫೋನೇ ನೋಡೋಂಗಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.